ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ರಾಮನಗರದ ರೇಷ್ಮೆ ಮಾರುಕಟ್ಟೆ ಏಷ್ಯಾದಲ್ಲೇ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ನಮ್ಮ ರಾಮನಗರದ ರೇಷ್ಮೆ ಮಾರುಕಟ್ಟೆ. ಅದಕ್ಕಾಗಿ ನಮ್ಮ ರಾಮನಗರವನ್ನು ರೇಷ್ಮೆ ನಾಡು ಎಂದು ಕರೆಯಲ್ಪಡುವುದು. ಸ್ನೇಹಿತರೆ, ನಮ್ಮ ರೇಷ್ಮೆ ಮಾರುಕಟ್ಟೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ ನೋಡಿ, ಇಲ್ಲೇ ನಮ್ಮ ರೇಷ್ಮೆಗೂಡನ್ನು ಮಾರಕ್ಕೆ ನಾವು ಬಂದಾಗ ಚೀಟಿಯನ್ನು ಪಡಿಬೇಕಾಗುತ್ತೆ. ನಮ್ಮ ರೇಷ್ಮೆ ಗೂಡಿಗೆ ಒಂದು ನಂಬರ್ ಅಂತ ಒಂದು ಚೀಟಿಯನ್ನು ಕೊಡ್ತಾರೆ. ಆ ಚೀಟಿ ಪಡೆಯೋದಕ್ಕೆ ನಾವು ಇಲ್ಲಿ ಚೀಟಿಯನ್ನು ಪಡಿಬೇಕಾಗುತ್ತೆ. ಇಲ್ಲಿ ಗೋಲ್ಡು ಮತ್ತು ವೈಟು ಎರಡು ಗೂಡುಗಳು ಮಾರಾಟವಾಗುತ್ತದೆ. ಒಂದು ವೈಟು ಇರುತ್ತೆ ಮತ್ತು ಒಂದು ಗೋಲ್ಡು. ಅದನ್ನು CB ಅಥವಾ CSR ಅಂತ ವಿಂಗಡಣೆ ಮಾಡಿ ಕರೀತಾರೆ. ಇಲ್ಲಿ ನಾವು ಚೀಟಿಯನ್ನು ಪಡೆದು ನಂತರ ನಾವು ಗೂಡು ಮಾರಾಟವಾಗುತ್ತದೆ. ಸ್ನೇಹಿತರೆ ನೋಡಿ, ಈಗ ಇದು ಮಾರುಕಟ್ಟೆ. ಇಲ್ಲಿ ಜಾಲರಿಗಳಲ್ಲಿ ಗೂಡುಗಳನ್ನು ಹಾಕಿರ್ತಾರೆ. ಇಲ್ಲಿ ಆಕ್ಷನ್ ನಡೆಯುತ್ತೆ. ಮೊದಲೆಲ್ಲ ತುಂಬ ಈಗಾಗಲೇ ಒಂದು 3-4 ವರ್ಷಗಳ ಹಿಂದೆ ಅಂತ ನೆನ್ಕೋಬೋದು. ಅವಾಗೆಲ್ಲ ಅಲ್ಲೇ ಆಕ್ಷನ್ ಆಗ್ತಾಯಿತ್ತು, ಹರಾಜು ಥರ. ಈಗ ಎಲ್ಲ ಆನ್ಲೈನ್ ಮಾಡೋದ್ರಿಂದ ಎಲ್ಲ ಆನ್ಲೈನಲ್ಲೇ ಆಗುತ್ತೆ. ಟಿ ವಿಗಳಲ್ಲಿ ಒಂದು ಸ್ಕ್ರೀನಲ್ಲಿ ತೋರಿಸ್ತಿರ್ತಾರೆ ನಂಬರ, ಆ ನಂಬರಲ್ಲಿ ಬರ್ತಾ ಇರುತ್ತೆ. ಅವ್ರಿಗೂ ಸಹ ಆ್ಯಪ್ ಮೂಲಕ ಆಕ್ಷನ್ನು ಆಗೋ ಥರ ಮಾಡಿದ್ದಾರೆ. ಅವರು ನಂಬರ್ನ ತೊಗೋಬೇಕು, ಅಲ್ಲೇ ಮೊಬೈಲ್ನಲ್ಲೇ ಎಷ್ಟು ರೂಪಾಯಿ ಅಂತ ಹಾಕಬೇಕು, ಆ ಥರ ನೋಡಿ. ಪುಟ್ಟಿ ತುಂಬಲಿ ಎಲ್ಲ ಇಟ್ಟಿರ್ತಾರೆ. ಯಾಕೆಂದರೆ ಗೂಡು ಜಾಸ್ತಿ ಇದ್ದಾಗ ಜಾಲರಿ ಸಿಕ್ಕಿಲ್ಲ ಅಂದರೆ ಬುಟ್ಟಿಗಳಲ್ಲೂ ಹಾಕ್ತಾರೆ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ವೈಟು. ಇದೇ ನೋಡಿ ವೈಟು. CSR ಇದೆಲ್ಲ. ಇದು CSR ಅಂದರೆ ನಮ್ಮ ಕಡೆ ಸ್ವಲ್ಪ ಕಡಿಮೆನೇ ಬೆಳೆಯೋದು. ಅಂದರೆ ನಮ್ಮ ರಾಮನಗರ, ಕನಕಪುರ ಈ ಸರೌಂಡಿಂಗು, ಸಿರಾ, ಮಧುಗಿರಿ ಆ ಸೈಡೆಲ್ಲ ಈ ವೈಟು ಗೂಡನ್ನು ಅತಿ ಹೆಚ್ಚಾಗಿ ಬೆಳೀತಾರೆ. ಅಲ್ಲಿಂದನೂ ಗೂಡು ಬರ್ತಾ ಇರುತ್ತೆ. ಮತ್ತು ಇಲ್ಲಿ ಬೇರೆ ರಾಜ್ಯಗಳಿಂದನೂ ಸಹ ರಾಮನಗರಕ್ಕೆ ರೇಷ್ಮೆ ಗೂಡು ಬರುತ್ತೆ. ತುಂಬ ಕಡೆಯಿಂದ ಬರುತ್ತೆ ನೋಡಿ. ಪುಟ್ಟಿಗಳೆಲ್ಲ ತುಂಬಡಗಿರೋದೆಲ್ಲ ಆಕ್ಷನ್ಗೆ, ಯಾವಾಗ ಜಾಲರಿ ಸಿಗಲ್ವೋ ಹಾಗಾಗಿ. ಇಲ್ಲಿ ದಿನವಿಡೀ ರೇಷ್ಮೆ ಮಾರುಕಟ್ಟೆ ಆಕ್ಷನ್ ನಡೀತಾನೆ ಇರುತ್ತೆ, ಡೈಲಿ ಇರುತ್ತೆ. ಫಸ್ಟು ಬೀಟ್ ಅಂತ ಶುರುವಾಗೋದು 10 ಗಂಟೆಗೆ ಶುರುವಾಗುತ್ತೆ. 10 ಗಂಟೆಗೆ ಶುರುವಾಗಿ 10:15ಗೆ ಕ್ಲೋಸ್ ಆಗುತ್ತೆ, ಅರ್ಧ ಗಂಟೆಗೆ. ಮತ್ತು ಅದರಲ್ಲಿ ಯಾರ್ದು ಆಕ್ಷನ್ನು ನಮಗೆ ಬೇಡ ಅಂತ ಹೇಳ್ತೀವಿ, ಅದನ್ನು ಮತ್ತೆ 11 ಗಂಟೆಗೆ ಮತ್ತೆ ಆಕ್ಷನ್ ಮಾಡ್ತಾರೆ. ಮತ್ತು 2ನೇ ಬೀಟ್ ಇರುತ್ತೆ. ಗೂಡು ಜಾಸ್ತಿ ಇದ್ದರೆ, ಗೂಡು ರಶ್ ಇಲ್ಲ ಅಂತಂದರೆ 1ನೇ ಬೀಟ್ಗೆ ಆಗುತ್ತೆ. ಹಾಗಾಗಿ ಇರುತ್ತೆ ಸ್ನೇಹಿತರೆ. ಮತ್ತು ಇಷ್ಟು ವರ್ಷಗಳ ಕಾಲ ಒಂದಷ್ಟು ಈಗ ಕ್ಯಾಶ್ ತೊಗೋಬೇಕಂತಂದರೆ ಪ್ರಾಬ್ಲಮ್ ಆಗ್ತಿತ್ತು ಜನಗಳಿಗೆ, ಅಲ್ಲೇ ಕೊಡ್ತಿದ್ರು. ಈಗೇನು ಮಾಡಿದ್ದಾರೆ ಅಂದರೆ ಎಲ್ಲ ಆನ್ಲೈನ್ ಇರೋದ್ರಿಂದ ಯಾರೂ ಸಹ ಕಾಯಬೇಕಾಗಿಲ್ಲ. ಮಾರುಕಟ್ಟೆಯಲ್ಲಿ ಗೂಡು ತೂಕ ಆದ ತಕ್ಷಣ ಅವರವರು ಮನೆಗೆ ಹೋಗ್ಬೋದು. ಅವ್ರ ಅಕೌಂಟ್ಗೇ ಅಮೌಂಟು ಬರುವಂಥ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಇದೊಂಥರ ಒಳ್ಳೆಯ ವಿಷಯನೇ. ಯಾಕೆ ಅಂತಂದರೆ ಮೊದಲೆಲ್ಲ ಕಾಯಬೇಕಾಗಿತ್ತು. ಅವರು ಅಮೌಂಟ ಕಟ್ಟಿ ಅದು ನಮಗೆ ಈಗ ಬಂದು ಆ ಥರ ಎಲ್ಲ ಕಾಯಬೇಕಾಗಿತ್ತು. ಈಗ ಆ ಥರದ್ದು ಇಲ್ಲ, ಅಮೌಂಟು ಅಕೌಂಟ್ಗೆ ಬರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇಷ್ಟು ಒಂದು ದೊಡ್ಡ ಮಾರ್ಕೆಟು, ತುಂಬ ವರ್ಷಗಳಿಂದಿದ್ದಂಥ ಮಾರ್ಕೆಟು ಇನ್ನು ಕೆಲವೇ ತಿಂಗಳುಗಳು ಅಂತ ಅನಿಸುತ್ತೆ, ತಿಂಗಳುಗಳಲ್ಲಿ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದಾರೆ. ಎಲ್ಲಿ ಅಂತಂದರೆ ಅದು ಚನ್ನಪಟ್ಟಣ ರೋಡು, ಜಾನಪದ ಲೋಕ ಏನಿದೆ ಅದರಿಂದ ಸ್ವಲ್ಪ ಮುಂದಕ್ಕೆ ಆದಂಗೆ ಅಲ್ಲಿಗೆ ಚೇಂಜ್ ಮಾಡ್ತಿದ್ದಾರೆ. ಈ ಮಾರ್ಕೆಟು ನಿಜ ಹೇಳಬೇಕು ಅಂದರೆ ಎಷ್ಟೋ ರೈತರಿಗೆ ಇದೊಂಥರ ಒಂದು ಒಳ್ಳೆಯದು ಮಾಡಿದೆ ಅಂತ ಹೇಳ್ಬೋದು. ಯಾಕೆಂದರೆ ರೇಷ್ಮೆ ಬೆಳೆಗಾರನೇ ನಂಬಿ ಇದ್ದಂಥ ರೈತರುಗಳಿಗೆ ತುಂಬ ವರ್ಷಗಳಿಂದನೂ ಸಹ ಈ ಮಾರ್ಕೆಟು, ಒಂದು ರೇಷ್ಮೆ ಮಾರ್ಕೆಟ್ ಅಂತ ಅಂದಿಟ್ಟಿಗೆ ನಮಗೆ ನೆನಪಾಗೋದು ಇದೇ ಮಾರ್ಕೆಟ್ ಅಂತ ಅನಿಸುತ್ತೆ. ಹಾಗಾಗಿ ಇನ್ನೊಂದು 5-6 ತಿಂಗಳು ಅಂತ ಅನಿಸುತ್ತೆ, ಇಲ್ಲ ಇನ್ನೊಂದು 2 ತಿಂಗಳು ಜಾಸ್ತಿ ಆಗ್ಬೋದು ಅಷ್ಟೇ. ಬಟ್ ರೆಡಿ ಆಗ್ತಾಯಿದೆ ಎಲ್ಲ. ಅಲ್ಲಿಗೆ ಶಿಫ್ಟ್ ಮಾಡುವಂತಹ ಎಲ್ಲ ಕೆಲಸಗಳು ಆಗ್ತಾಯಿವೆ, ಶಿಫ್ಟ್ ಮಾಡ್ತಾರೆ ಅಲ್ಲಿಗೆ. ಇದು ಮಾರ್ಕೆಟು ಮುಂದೆ ಇರೋದಿಲ್ಲ, ಈ ಮಾರ್ಕೆಟು. ಹಾಗಾಗಿ ತುಂಬ ವರ್ಷಗಳಿಂದ ಇದ್ದಂತಹ ಮಾರ್ಕೆಟು ನೋಡಿ. ಎಲ್ಲ ಬುಟ್ಟಿಗಳಲ್ಲೆಲ್ಲ ತುಂಬಿಟ್ಟಿದ್ದಾರೆ. 10 ಗಂಟೆಗೆ ಆಕ್ಷನ್ ಸ್ಟಾರ್ಟ್ ಆದರೆ ಆಕ್ಷನ್ನು ನೋಡಿ ಗೂಡು ಹೇಗಿದೆ ಅಂತ ಚೆಕ್ ಮಾಡಿಕೊಂಡು ಅವರು ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ. ಎಂಟ್ರಿ ಮಾಡ್ಕೊಂಡು ಹೋಗಿ ಇನ್ನೊಂದು 5 ನಿಮಿಷ 10 ನಿಮಿಷ ಇರಬೇಕಾದಾಗ ರೇಟ್ನ ಫಿಕ್ಸ್ ಮಾಡ್ತಾರೆ. ಆ ರೇಟ್ಗೆ ನಮ್ಗೆ ಓಕೆ ಅಂದರೆ ನಾವು ಗೂಡನ್ನ ಕೊಡ್ಬೋದು, ಇಲ್ಲ ಅಂದರೆ ನೆಕ್ಸ್ಟ್ ಬೀಟಿಗೆ ಹಾಕ್ಬೋದು. ತುಂಬ ವರ್ಷಗಳಿಂದ ಈ ಮಾರ್ಕೆಟು ಇದೆ ಸ್ನೇಹಿತರೆ. ತುಂಬ ಜನ ರೈತರು ಇಲ್ಲಿಗೆ ಬರ್ತಾರೆ, ಬೇರೆ ರಾಜ್ಯಗಳಿಂದ ಗೂಡನ್ನು ತರ್ತಾರೆ. ವೈಟ್ ಗೂಡು ಜಾಸ್ತಿ ಮಾರಾಟ ಆಗುತ್ತೆ ಇಲ್ಲಿ. ಗೋಲ್ಡು ಗೂಡಿಗೆ ಇವತ್ತಿನ ದರ ಹೇಳಬೇಕಂತಂದರೆ 600 ರೂಪಾಯಿಂದ 750 ರೂಪಾಯಿ ಸರಾಸರಿ ಗಂಟ ಹೋಗ್ತಾ ಇದೆ. ವೈಟ್ ಗೂಡು ಬಂದು 750ರಿಂದ 900 ರೂಪಾಯಿ, 1000 ರೂಪಾಯಿ ಗಂಟನೂ ಇದೆ. ಗೂಡು ಜಾಸ್ತಿ ಆದಂಗೆಲ್ಲ ಕಡಿಮೆ ಆಗುತ್ತೆ ರೇಟು. ಗೂಡು ಕಡಿಮೆ ಇದ್ದರೆ ಸ್ವಲ್ಪ ಪರವಾಗಿಲ್ಲ. ಹಾಗೆಯೇ ವಿದ್ಯಾರ್ಥಿಗಳು ಸಹ, ಒಂದಷ್ಟು ಕಾಲೇಜಿನ ವಿದ್ಯಾರ್ಥಿಗಳು ಸಹ ರೇಷ್ಮೆ ಮಾರುಕಟ್ಟೆಗೆ ಬರ್ತಾ ಇರ್ತಾರೆ. ಮತ್ತು ಫಾರಿನರ್ಸು ಸಹ ಬರ್ತಾರೆ.
ರೇಷ್ಮೆ ಗೂಡು ಹೇಗಿದೆ, ರೇಷ್ಮೆ ಗೂಡನ್ನ ಹೇಗೆ ಬೆಳೀತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೆ ಈ ರೇಷ್ಮೆ ಮಾರುಕಟ್ಟೆಗೆ ಬರ್ತಿರ್ತಾರೆ. ಫಾರಿನರ್ಸು ಸಹ ಬಂದಿರೋದನ್ನ ನೋಡಿರ್ತೀರ, ನೀವೂ ಸಹ, ನಾವು ನೋಡಿದ್ದೀವಿ. ಹಾಗಾಗಿ ಎಲ್ಲ ಈಗ ಆನ್ಲೈನ್ ಆಗಿರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ರೇಷ್ಮೆ ಬೆಳೆಯುವಂಥವ್ರಿಗೆ ಮತ್ತು ರೀಲರ್ಸ್ ಅಂತ ಅನ್ನೋದು ರೇಷ್ಮೆ ಗೂಡನ್ನು ತಗೊಳ್ಳುವಂಥವ್ರು ನೋಡ್ತಾ ಇದ್ದೀರಲ್ಲ, ಚೀಟಿ ಈ ಥರದೊಂದು ನಂಬರ್ ಇರುತ್ತೆ. ಆ ನಂಬರ್ನ ಗೂಡು ಮೇಲೆ ಹಾಕಿದ್ರೆ ಅವರು ಆ ನಂಬರ್ನ ಬರ್ಕೊಂಡು ಆ ನಂಬರ್ಗೆ ಎಷ್ಟು ರೂಪಾಯಿ ರೈಟ್ ಅಂತ ಫಿಕ್ಸ್ ಮಾಡ್ತಾರೆ. ಅದನ್ನು ನಾವು ಟಿ ವಿ ಸ್ಕ್ರೀನ್ ಮೇಲೆ ಅಲ್ಲಿ ಹಾಕಿದ್ದಾರೆ, ಟಿ ವಿಗಳೆಲ್ಲ, ಆ ಸ್ಕ್ರೀನ್ ಮೇಲೆ ನಾವು ಅದನ್ನೆಲ್ಲ ನೋಡ್ಬೋದು. ಮತ್ತು ಇದರೆಲ್ಲ ತೂಕ ಮಾಡುವಂತಹ ಬಾಕ್ಸ್ಗಳು ಇವೆಲ್ಲ ಈ ಥರದಿದೆ. ಇನ್ನೊಂದು 5-6 ತಿಂಗಳಲ್ಲಿ, ಇನ್ನೊಂದು 5-6-7 ತಿಂಗಳಲ್ಲಿ ಎಲ್ಲ ಚೇಂಜ್ ಆಗುತ್ತೆ. ಹೊಸ ಮಾರುಕಟ್ಟೆಗೆ ಹೋಗ್ತೀವಿ. ಆ ಹೊಸ ಮಾರುಕಟ್ಟೆಯಲ್ಲಿ ಇನ್ನು ಹೊಸ ವಿಭಿನ್ನವಾಗಿ ಅಲ್ಲಿ ಹರಾಜು ಪ್ರಕ್ರಿಯೆ ಮತ್ತು ಆನ್ಲೈನು ಈ ವ್ಯವಸ್ಥೆ ಮತ್ತು ಗ್ಯಾಲರಿಗಳ ವ್ಯವಸ್ಥೆ ಮತ್ತು ಸ್ವಚ್ಛತೆ ಆಗಿರ್ಬೋದು, ಈ ಥರದ್ದೆಲ್ಲ ಇನ್ನೊಂದಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಈ ಏನಪ್ಪ ಅಂದರೆ ರೈತರುಗಳಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ರಾಮನಗರ ಈ ಕಡೆಯಿಂದ ಬರೋರಿಗೆ, ಸ್ವಲ್ಪ ಹಳ್ಳಿಗಳಿಂದ ಬರೋರಿಗೆ ರಾಮನಗರ ಮಾರ್ಕೆಟ್ ಹತ್ರ ಆಗಿತ್ತು. ಈಗ ಅಂದರೆ ಚನ್ನಪಟ್ಟಣ ಅಂದರೆ ಸ್ವಲ್ಪ ತೊಂದರೆನೇ ಆಗುತ್ತೆ ಎಲ್ಲರಿಗೂ. ರೀಲರ್ಸಿಂದ ಹಿಡಿದು ಎಲ್ಲ ಗೂಡು ತೊಗೊಬರುವಂಥ ರೈತರಿಗೂ ಸ್ವಲ್ಪ ತೊಂದರೆ ಆಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಈಗ ತೊಂದರೆ ಅಂತ ಅಂದರೆ ಒಂದನ್ನು ಸರಿಪಡಿಸ್ಬೇಕಂದ್ರೆ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಹಾಗಾಗಿ ಇನ್ನು ಕೆಲವೇ ತಿಂಗಳಲ್ಲಿ ಮಾರ್ಕೆಟು ಶಿಫ್ಟ್ ಆಗುತ್ತೆ. ನಮಗೆ ತುಂಬ ವರ್ಷಗಳಿಂದ ಇದ್ದಂತಹ ಮಾರ್ಕೆಟು ಸಿಗಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದರೆ ಇಲ್ಲಿ 100 ರೂಪಾಯಿ ಗೂಡು, 50 ರೂಪಾಯಿ ಗೂಡು ತವಿಂದನೂ ಜನ ರೈತರುಗಳು ಮಾರಿದ್ದಾರೆ. ಕೆ ಜಿಗೆ 50 ರೂಪಾಯಿ ಗೂಡು ಇದ್ದಾಗೂ ಸಹ ಮಾರಿದ್ದಾರೆ. ಅದಕ್ಕಿಂತ ಕಡಿಮೆನೂ ಮಾರಿರ್ಬೋದು, ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಒಂದು 60 ರೂಪಾಯಿ, 100 ರೂಪಾಯಿ, 120. ಆವಾಗ ನಾವು ಚಿಕ್ಕ ಮಕ್ಕಳಲ್ಲಿ ಅಪ್ತಿರೆಲ್ಲ ಗೂಡು ತೊಗೊಬಂದಾಗ ಜೊತೇಲಿ ಹೋಗ್ತಿದ್ದಾಗ ನಾವು ನೋಡ್ತಿದ್ದೋ. ಆವಾಗೆಲ್ಲ ಅಷ್ಟೇ 110 ರೂಪಾಯಿ, 120, 130 ರೂಪಾಯಿ ಇಷ್ಟೇ ಎಷ್ಟು ರೇಟ್ ಇದ್ದಿದ್ದು. ಈಗ ಆಗ್ತಿದೆ, ರೈಟ್ ಆಗ್ತಿದೆ. ಆದರೆ ಎಲ್ಲನೂ ಬೆಲೆನೂ ಜಾಸ್ತಿ ಆಗಿದೆ. ಈಗ 100 ಮೊಟ್ಟೆ ಉಳಿಗೆನೇ ಈಗ 7,000ನೋ 8,000ನೋ ಅಂತ, ಈಗ 9,000 ಮಾಡ್ತಾರಂತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ಎಲ್ಲನೂ ಜಾಸ್ತಿ ಆಗುತ್ತೆ. ಮತ್ತು ಸೊಪ್ಪು ಒಂದುವರೆಗೆ 1,000 ರೂಪಾಯಿ ಹೇಳ್ತಾರೆ ಸೊಪ್ಪು ತೊಗೋಬೇಕು ಅಂದರೆ. ಹಾಗಾಗಿ ಯಾವುದು ಬೆಲೆ ಜಾಸ್ತಿ ಮಾಡ್ತಾರೆ, ಗೂಡಿನ ಬೆಲೆ ಜಾಸ್ತಿ ಮಾಡಿದ್ರೆ ಉಳಿನ ಬೆಲೆ ಜಾಸ್ತಿ ಮಾಡ್ತಾರೆ. ಮತ್ತು ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಈಗ ಅವರು ಜಾಸ್ತಿ ಮಾಡಲೇಬೇಕಾಗುತ್ತೆ. ಹಾಗಾಗಿ ನೋಡಿ, ಎಲ್ಲ ಗೂಡೆಲ್ಲ ಬಂದು ಚೆಕ್ ಮಾಡ್ತಾರೆ. ರೀಲರ್ಸ್ ತೊಗೊಳ್ಳುವಂಥವ್ರು ಬಂದು ಗೂಡು ಯಾವ ಥರ ಇದೆ ಕ್ವಾಲಿಟಿ ಅಂತ ಫಸ್ಟು ಚೆಕ್ ಮಾಡ್ತಾರೆ. ಒಂದು ರೌಂಡು ಚೆಕ್ ಮಾಡಿ ಅವ್ರಿಗೆ ಇಷ್ಟ ಆದರೆ ಆ ನಂಬರ್ನ ಚೀಟಿಲಿ ಏನಿರುತ್ತೆ ರಸೀದಿಲಿ ಆ ನಂಬರ್ನ ಬರೆದಿಟ್ಕೋತಾರೆ. ಬರೆದಿಟ್ಕೊಂಡು ಹೋಗಿ ಇನ್ನೇನು ಟೈಮು ಆನ್ಲೈನ್ ಏನು ಕೊಟ್ಟಿರ್ತಾರೆ ಅವ್ರಿಗೆ ಅರ್ಧ ಗಂಟೆ ಅವಕಾಶದಲ್ಲಿ, ಆ ಅವಕಾಶದಲ್ಲಿ ಇನ್ನೊಂದು 10 ನಿಮಿಷನೋ 5 ನಿಮಿಷನೋ ಇರಬೇಕಾದಾಗ ಅವರು ಪ್ರೈಸ್ಗೆ ಆಗುತ್ತಲ್ಲ, ಆ ಪ್ರೈಸ್ಗೆ ಹೊಡಿತಾರೆ. ಆ ಪ್ರೈಸನ್ನ ನಾವು ನೋಡಿ ಈ ಟಿ ವಿಯಲ್ಲಿ ಸ್ಕ್ರೀನಲ್ಲಿ ಅದನ್ನು ನಾವು ನೋಡ್ತಾ ಇರ್ಬೋದು. ಎಷ್ಟು ಬರ್ತಾ ಇರುತ್ತೆ, ನಮ್ಮ ಗೂಡಿಗೆ ಏನು ಬೆಲೆ ಆಗಿದೆ ಅನ್ನೋದನ್ನೆಲ್ಲ ನಾವು ಈ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಯಾರೋ ಬಂದು ಏನೋ ಅಲ್ಲಿ ಫಿಕ್ಸ್ ಮಾಡ್ತಾರೆ ಆ ಥರದ್ದು ಏನೂ ಇರಲ್ಲ. ಅವ್ರಿಗೆ ಎಷ್ಟು ಗೂಡಿಗೆ ಏನು ಕ್ವಾಲಿಟಿ ಇರುತ್ತೆ, ಆ ಗೂಡಿಗೆ ಏನು ನಾವು ಕೊಡ್ಬೋದು ರೈಟು, ಆ ರೈಟ್ನ ಗೂಡನ್ನ ಅಲ್ಲೇ ಚೆಕ್ ಮಾಡಿ ಗೂಡು ಕ್ವಾಲಿಟಿ ಮೇಲೆ ಅವರು ಅಮೌಂಟ್ನ ಫಿಕ್ಸ್ ಮಾಡ್ತಾರೆ. ನಮಗೆ ಇಷ್ಟ ಇದ್ದರೆ ಅದಕ್ಕೆ ಹಾಕ್ಬೋದು, ಇಲ್ಲ ಅಂತಂದರೆ ನಾವು ನೆಕ್ಸ್ಟ್ ಬಿಟ್ಗೆ ಕೊಡ್ತೀವಿ ಗೂಡ ಅಂತ ಹೇಳ್ಬೋದು. ಇಲ್ಲ ಅಂದರೆ ಅವ್ರಿಗವ್ರೇ ಮಾತಾಡಿಕೊಂಡು ಒಂದು ಪ್ರೈಸ್ನ ಫಿಕ್ಸ್ ಮಾಡ್ಕೋಬೋದು. ಆ ಥರದ್ದು ಇದೆ. ಮಾಡಿಕೊಂಡು ನೆಕ್ಸ್ಟು ಬಿಟ್ಗೆ ಹಾಕೊಳ್ಳಿ ಅಂತ ಹೇಳ್ತಾರೆ. ಆಗ ನೆಕ್ಸ್ಟ್ ಬಿಟ್ಗೆ ಹಾಕೋಬೋದು. ನೋಡಿ, ಈ ಥರದೊಂದು ಚೀಟಿಲಿ ಬರೆದು ಇಟ್ಕೋತಾರೆ. ಯಾಕೆಂದರೆ ಒಂದು 5 ಲಾಟು 6 ಲಾಟು ಗೂಡು ತೊಗೋಬೇಕಾದರೂ ಆನ್ಲೈನ್ ಅಂತ ಅಂದಾಗ ಬೇಗ ಹೊಡಿಬೇಕಾಗುತ್ತೆ. ಹಾಗಾಗಿ ಅವ್ರಿಗೆ ನಂಬರೆಲ್ಲ ಮರ್ತೋಗುತ್ತೆ. ಹಾಗಾಗಿ ಬರೆದಿಟ್ಕೊಂಡು ಆಮೇಲೆ ಹೊಡಿತಾರೆ. ಇಲ್ಲಿ ವೈಟ್ ಗೂಡು ಅಂತೂ ಜಾಸ್ತಿನೇ ಬರುತ್ತೆ. ವೈಟ್ ಗೂಡು ಕೆಲವು ಸತಿ ವೈಟ್ ಗೂಡು ಬರುತ್ತೆ, ಕೆಲವು ಸತಿ ಗೋಲ್ಡ್ ಬರುತ್ತೆ. ಆದರೆ ವೈಟು ಜಾಸ್ತಿ ಬೆಳೆಯೋದ್ರಿಂದ ಬರುತ್ತೆ. ವೈಟ್ ಗೂಡು ಯಾಕೆ ಅಂತಂದರೆ, ವೈಟ್ ಗೂಡು ಈ ಕಡೆ ಯಾಕೆ ಬೆಳೆಯಲ್ಲ ಅಂದರೆ ಅದು ಮೆಡಿಸನ್ ಜಾಸ್ತಿ ಮಾಡಬೇಕು, ಮತ್ತು ಅದು ಸ್ವಲ್ಪ ಬೆಳೆಯೋದು ಸ್ವಲ್ಪ ಕಷ್ಟ ಈ ಸೈಡು ಅನ್ನೋದ್ರಿಂದ ಬೆಳೆಯಲ್ಲ. ಇನ್ನು ಕೆಲವರು ಆ ಕಡೆ ಶಿಡ್ಲಘಟ್ಟ, ಶಿರಾ, ಮಧುಗಿರಿ ಆ ಸೈಡೆಲ್ಲ ಸಿಕ್ಕಾಪಟ್ಟೆ ಬೆಳೀತಾರೆ ವೈಟ್ ಗೂಡನ್ನ. ಇದು ನಮ್ಮ ರಾಮನಗರದ ಏಷ್ಯಾಗೆ ನಂಬರ್ 1 ಮಾರ್ಕೆಟ್ ಅಂತ ಹೆಸರುವಾಸಿಯಾಗಿರುವಂತಹ ಮಾರ್ಕೆಟ್ ಇದು ತುಂಬ ವರ್ಷಗಳ ಇತಿಹಾಸನೇ ಅಂತಲೇ ಹೇಳ್ಬೋದು. ಇದಕ್ಕೆ ತುಂಬ ವರ್ಷಗಳ ಇತಿಹಾಸ ಇದೆ. ತುಂಬ ರೈತರು ಇಲ್ಲಿ ಅವರ ಜೀವನಗಳನ್ನು ಇದನ್ನು ನಂಬಿ ಬದುಕ್ತಿದ್ದಾರೆ. ಎಷ್ಟೋ ರೀಲರ್ಸ್ಗಳಾಗಿರ್ಬೋದು, ಮತ್ತು ಅಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅವರು ಪುಟ್ಟಿ ಕೊಡೋರಾಗಿರ್ಬೋದು, ಗೂಡು ತುಂಬೋರಾಗಿರ್ಬೋದು, ಎಷ್ಟೋ ಜನಗಳಿಗೆ ಈ ಮಾರ್ಕೆಟು ಅನ್ನ ನೀಡಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಬದುಕನ್ನು ಕಟ್ಟಿಕೊಟ್ಟಿದೆ ಕೆಲವರಿಗೆ. ಅದನ್ನೇ ನಂಬಿ ಜೀವನ ಮಾಡುವಂಥವ್ರಿಗೆ ಸ್ನೇಹಿತರೆ.
ಇಂಥದ್ದೊಂದು ನಮ್ಮ ರೇಷ್ಮೆ ಮಾರ್ಕೆಟು ಮುಂದಿನ ದಿನಗಳಲ್ಲಿ ಈ ಮಾರ್ಕೆಟು ನೋಡೋಕ್ಕಾಗುತ್ತಾ ಇಲ್ವಾ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಮಾರ್ಕೆಟಲ್ಲಿಗೆ ಶಿಫ್ಟ್ ಆದಮೇಲೆ ಇದನ್ನು ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಡಮಿನೇಷ್ ಮಾಡ್ತಾರೋ ಇಲ್ಲ ಏನೋ ಬೇರೆ ಏನಾದರೂ ಮಾಡ್ಕೋತಾರೆ ಅಂತ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ರೇಷ್ಮೆ ಬೆಳೀತಾ ಇದ್ದೀರಾ ಹಾಗೆ ರೇಷ್ಮೆ ಕೃಷಿ ಮಾಡ್ತಾಯಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ನಮಸ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.